नमस्कार। पारिशवाड येथे वनमहोत्सव उत्साहात, खासदार कागेरी आणि हलगेकरांच्या उपस्थितीत ज्येष्ठ नागरिकांचा सत्कार। पंतप्रधान नरेंद्र मोदी यांच्या पर्यावरण संवर्धनाच्या संदेशानुसार पारिशवाड गावातील कन्नड प्राथमिक शाळेत भारतीय जनता पक्षाचे पदाधिकारी व कार्यकर्ते, श्री महालक्ष्मी यात्रा समिती आणि ग्रामस्थांच्या संयुक्त विद्यमाने वनमहोत्सव, वृक्षारोपण व ज्येष्ठ नागरिक सत्कार कार्यक्रम उत्साहात पार पडला। कार्यक्रमाचे प्रमुख पाहुणे म्हणून उत्तर कन्नड लोकसभा मतदारसंघाचे खासदार विश्वेश्वर हेगडे कागेरी उपस्थित होते। यावेळी खासदार कागेरी, आमदार विठ्ठलराव हळगेकर आणि भाजपा राज्य कार्यकारिणी सदस्य प्रमोद कोचेरी यांच्या हस्ते वृक्षारोपण करण्यात आले। यावेळी बोलताना खासदार कागेरी यांनी पर्यावरण संवर्धनाचे महत्त्व अधोरेखित करत देशाच्या उज्ज्वल भविष्यासाठी वृक्ष संवर्धन आवश्यक असल्याचे सांगितले। तसेच केंद्र सरकारच्या विविध विकास योजनांची माहिती देत विकसित भारताच्या संकल्पनेवर प्रकाश टाकला। कार्यक्रमात आमदार विठ्ठलराव हळगेकर यांनी पारिशवाड गावातील विविध विकास कामे, मूलभूत सुविधा तसेच सामाजिक आणि धार्मिक उपक्रमांबाबत प्रभावी मार्गदर्शन केले। यांनी कन्नडमध्ये अति उत्कृष्ट भाषण केले। त्यांच्या भाषणाचे खासदार कागेरी यांनी कौतुक करत गावाच्या विकासासाठी आवश्यक पाठपुरावा करण्याचे आश्वासन दिले। यावेळी भाजपा जिल्हा सचिव धनश्री सरदेसाई, युवा मोर्चा तालुका अध्यक्ष बसवराज सानिकोप्प, ॲडव्होकेट चेतन मनेरीकर, सरचिटणीस मल्लाप्पा मारिहान, माजी जिल्हा परिषद सदस्य गजानन रेमाणी, अप्पय्या कोरोळी यांच्यासह अनेक पदाधिकारी, कार्यकर्ते व ग्रामस्थ उपस्थित होते। ಎಷ್ಟು ಮಂದಿ ಇಲ್ಲಿ ಬಂದಿದ್ರೆ ಅವ್ರ ತಾಯಿ ಹೆಸರ ಮೇಲೆ ಒಂದು ನೀವು ಗಿಡ ಹಚ್ಚ್ರಿ, ಅದ ಸಂದೇಶ ನಾ ಹಲ್ಗೇಕರ್ ಕೊಡಂಗಿಲ್ಲ, ಅದ ಮೋದಿ ಸಾಹೇಬ್ ಕೊಟ್ಟಿದ್ದು। ಅದ ತಾಯಿಗೆ ನಮಸ್ಕಾರ ಮಾಡಕ ಯಾರು ಮಾಡಿದವರು? ಮೋದಿ ಸಾಹೇಬ್ ನೋಡಿದ್ರೆ ಅದನ್ನೇ ಬಹಳ ಹುಡುಗರೀಗ ಮನ್ಯಾಗ ತಾಯಿಗೆ ತಂದೆಗೆ ನಮಸ್ಕಾರ ಮಾಡ್ತಾರೆ। ಆ ಪ್ರಕಾರ ನಮ್ಮ ಪ್ರಧಾನಮಂತ್ರಿ ಅದ, ಈ ಪ್ರಧಾನಮಂತ್ರಿದ ಏನೇನು ಯೋಜನೆ ಮಾಡಿದ್ರು ಅದ ಒಂದು ರೈತ ಯೋಜನೆ ನಿಮಗೆ ಗೊತ್ತದ। ನಿನ್ನೆ 4 ಗಂಟೆ ಕರೆಕ್ಟ್ 4 ಗಂಟೆ 23ನೇ ಇದು ಕಂತ 2000 ನಿನ್ನೆ ಅದ ಹೆಂಗ ಇದು ಯೋಜನೆ ಅದ। ಮತ್ತೆ ಇದು ಗೃಹಲಕ್ಷ್ಮಿ ಏನೇನೇನು ಚಾಲು ಅದಲ್ಲ, 1 ತಿಂಗಳು ಬರ್ತಾರ, 4 ತಿಂಗಳು ಬರಂಗಿಲ್ಲ। ಆ ಪ್ರಕಾರ ಯೋಜನೆ ಇವರು ಮಾಡಿದರು, ಅವರು ಅಭ್ಯಾಸ ಮಾಡಿ ಎಲ್ಲ ಮಾಡಿದ ಈಗ। ಮತ್ತು ಪ್ರಧಾನ ಮಂತ್ರಿ ಆರೋಗ್ಯ ವಿಮಾ ಯೋಜನಾ ಅದ, ಭಾಳ ಮಂದಿಗೆ ಗೊತ್ತೇ ಇಲ್ಲ। ಅವರು ಕೇರಿಗೆ ಅಡ್ಮಿಟ್ ಮಾಡ್ತಾರೆ ಮತ್ತು ಬೇರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ। ಯಾರು 1 ರೂಪಾಯಿ ಹಾಕ್ಸ್ಬೇಡ್ರಿ ಅಲ್ಲಿ। ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದ ಅಲ್ಲಿ ಬೆಳಗಾವಿನಲ್ಲಿ, ಏನು ದೊಡ್ಡ ಆಪರೇಷನ್ ಇರಲಿ ಅವ್ರಿಗೆ ಯೋಜನಾ ಪ್ರಧಾನಮಂತ್ರಿ ಕೊಟ್ಟಿದ್ದು। ಆ ಯೋಜನಾ ತಗೊಂಡು ನೀವು ಅಲ್ಲೇ ಹೋಗಿದ್ರ ಯಾರಿಗೆ ತ್ರಾಸಾಗಂಗಿಲ್ಲ, ಆಯುಷ್ಮಾನ್ ಭಾರತ್ ಅಂತ। ಆ ಪ್ರಕಾರ ಭಾಳ ಯೋಜನೆ ಇದೆ, ಮಾತಾಡಕ್ಕೆ ಚಾನ್ಸ ಇಲ್ಲ ಈಗ। ಎಷ್ಟು ಯೋಜನೆ ಅದ, ಸ್ಟಾರ್ಟ್ ಅಪ್ ಇಂಡಿಯಾ ಅದ, ಭಾಳ ಯೋಜನೆ ಅದ। ಇದ ಮೋದಿ ಸಾಹೇಬ್ರದ ಕೊಡುಗೆ। ಆ ಪ್ರಕಾರ ಅವ್ರದ ಏನು ಕೆಲಸ ಮಾಡಿದ್ದಲ್ಲ, ಆ ಕೆಲಸ ಸಲುವಾಗಿ ಮತ್ತು 12 ವರ್ಷ ಅಂದರೆ 342 ದಿನ ಅವರು ಕಂಪ್ಲೀಟ್ ಮಾಡಿದ್ರು 10 ತಾರೀಕಿಗೆ। ಅದ ವಿಷಯ ತಗೊಂಡು ನಾವು 15 ದಿನದ ಕೆಲಸ ಮಾಡಿದ್ದು। ಮತ್ತೆ ಇದು ಜ್ಯೇಷ್ಠ ನಾಗರಿಕರಿಗೆ ಸನ್ಮಾನ ಆಯ್ತು ಮತ್ತು ಬಹಳ ವಿಷಯ ಅದಾರಿದು। ಆ ಎಲ್ಲ ವಿಷಯ ತಗೊಂಡು ನಾವು ಇದು ಮಾಡಿದ್ದು। ಇಲ್ಲೇ ಪಾರಿಶವಾಡ್ನಲ್ಲಿ ನಮ್ಮ ತಾಲೂಕಾ ಪರವಾಗಿ ಇಲ್ಲೇ ಮಾಡಿದ್ರು। ನಮ್ಮ ಸಂಸದ ಸಾಹೇಬ್ ಅದಲ್ಲ, ಅವರು ಹೇಳಿದ MP ಸಾಹೇಬ್ ಅಂದ್ರೆ ನಮ್ಮ ಊರಾಗ ತಗೊಂಡ್ಬರ್ಬೇಕು। ಕಂಚಿ ಸಾಹೇಬ್
ಅದ ನಿಮ್ಮ ಗುರಿ ಕಂಪ್ಲೀಟ್ ಆಗ್ತಿದ್ದ ಅದ ಮತ್ತು ಲಾಸ್ಟ್ ಟೈಮ್ ನಾವು ಮಂದಿರಿಗೆ ಭೇಟಿ ಮಾಡಿದ್ವಿ ಇಲ್ಲೇ ಆ ಮಂದಿರಿಗೆ 10 ಲಕ್ಷ ಫಂಡ್ ಹಾಕಿದ್ದು ಈಗ ನಮ್ಮ ಪಂಚ ಮಂಡಳಿ ಅವರು ಸಂದೇಶ ಕೊಟ್ಟಿದ್ದವರು ಅದು ಫಂಡ್ ನಿಮ್ದು ಬಂತ ಈಗ ಚಲೋ ಆತಂತ ನಮಗೆ ಚಲೋ ಆತ ಅಂತ ಹೇಳಿ ಮುಗಿತೇವೆ. ಧನ್ಯವಾದಗಳು. ಕಳೆದ 12 ವರ್ಷದ ಹಿಂದೆ UPA ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಇರುವಾಗ ಆ 10 ವರ್ಷದಲ್ಲಿ ಗಡಿಗಳ ರಕ್ಷಣೆ ಇರಲಿಲ್ಲ. ಭಾರತದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಬಾಂಬ್ ಸ್ಫೋಟ ಆಗ್ತಾ ಇತ್ತು. ಭಯೋತ್ಪಾದಕರು ತಮ್ಮ ಕೃತ್ಯವನ್ನ ನಡೆಸ್ತಾ ಇದ್ರು. ಗಡಿಗಳ ರಕ್ಷಣೆ ಇಲ್ಲ, ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಡಿಸುವಂತ ಮುಗ್ಧರ ಜೀವ ತೆಗೆದುಕೊಳ್ಳುವಂತ ಆಡಳಿತ ಹೇಗೆ ನಡೀತಿತ್ತು ಅಂತ ನೋಡಿದ್ದೇವೆ. ನಕ್ಸಲ್ವಾದ, ಮಾವೋವಾದ, ಉಗ್ರವಾದ ಇವೆಲ್ಲ ಹೇಗೆ ತಾಂಡವಾಡ್ತಾ ಇತ್ತು ಅಂತ ನೋಡಿದ್ದೇವೆ. ಆದರೆ ನರೇಂದ್ರ ಮೋದಿಜಿಯವರು ಹೇಳಿದ್ರು, ನಾವು ಇದನ್ನು ಸಹಿಸಿಕೊಳ್ಳೋದಿಲ್ಲ. ಭಾರತದ ಏಕತೆ, ಅಖಂಡತೆ, ಸಮಗ್ರತೆಯನ್ನು ನಾವು ರಕ್ಷಣೆ ಮಾಡ್ತೀವಿ. ಪಕ್ಕದ ಪಾಕಿಸ್ತಾನದವರು, ಚೀನಾದವರು ನೀವು ಯಾರಾದರೂ ಭಾರತದ ಬಗ್ಗೆ ಈ ರೀತಿ ತೊಂದರೆ ಕೊಡುವಂತ ಯೋಚನೆ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ರು. ತೊಂದರೆ ಕೊಟ್ಟರು ಪಾಕಿಸ್ತಾನದವರು. ಆದ್ರೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿ ಏನು ತೊಂದರೆ ಕೊಟ್ಟಿದ್ರು ಅದಕ್ಕೆ ನಮ್ಮ ಭಾರತದ ಪ್ರತಿಕಾರ ಏನು ಅನ್ನೋದನ್ನ ತೋರಿಸ್ತಿದ್ದೀವಿ. ಮೊನ್ನೆ ಆಪರೇಷನ್ ಸಿಂಧೂರ್ ಯಾವ ಪ್ರಮಾಣದಲ್ಲಿ ಪಾಕಿಸ್ತಾನದಲ್ಲಿ ಸರ್ಕಾರದ ವತಿಯಿಂದ ನಡೀತಾ ಇದ್ದಂತ ತರಬೇತಿ ಕೇಂದ್ರಗಳನ್ನು ಧ್ವಂಸ ಮಾಡಲಾಗಿದೆ ಅನ್ನೋದನ್ನು ನೋಡಿದ್ದೀವಿ ನಾವು. ಇವತ್ತು ಭಾರತದ ಸೈನಿಕ ಶಕ್ತಿ, ನಮ್ಮ ವಿಜ್ಞಾನಿಗಳ ಅನೇಕ ರೀತಿಯ ಯುದ್ಧೋಪಕರಣಗಳ ಅನ್ವೇಷಣೆ ಇದೆಲ್ಲವೂ ಬಹಳ ನಮಗೆ ಹೆಮ್ಮೆ, ಗೌರವ, ಶಕ್ತಿ ತಂದಿದೆ. ನಮ್ಮ ಭಾರತಕ್ಕೆ ಶಕ್ತಿ ಇತ್ತು, ಆದರೆ ಶಕ್ತಿ ಇದೆ ಅಂತ ಹೇಳುವಂತಹ ಅದನ್ನು ನಮಗೆ ತೋರಿಸ್ಕೊಟ್ಟಂಥವ್ರು ನರೇಂದ್ರ ಮೋದಿಜಿಯವರು. ಹನುಮಂತನಿಗೆ ಶಕ್ತಿ ಇತ್ತು, ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಹನುಮಂತನಿಗೆ ನಿನಗೆ ಆ ಶಕ್ತಿ ಇದೆ ಅಂತ ಹೇಳೋದಕ್ಕೆ ಯಾರು ಬೇಕಾಯ್ತು? ಜಾಂಬವಂತ ಬೇಕಾಯ್ತು, ರಾಮ ಬೇಕಾಯ್ತು. ಹಾಗೆ ಇವತ್ತು ದೇಶದ 140 ಕೋಟಿ ಜನರಲ್ಲಿ ನಮ್ಮೆಲ್ಲರಲ್ಲಿ ಯಾವ ಶಕ್ತಿ ಇದೆ ಅನ್ನೋದನ್ನ ಇವತ್ತು ನರೇಂದ್ರ ಮೋದಿಜಿಯವರು ತೋರಿಸ್ಕೊಟ್ಟ ಪರಿಣಾಮ ಇವತ್ತು ನಕ್ಸಲ್ವಾದ, ಮಾವೋವಾದ, ಉಗ್ರವಾದ, ಭಯೋತ್ಪಾದಕತೆ ಚಟುವಟಿಕೆ, ಬಾಂಬ್ ಸ್ಫೋಟ ಇತ್ಯಾದಿಗಳಿಲ್ಲ. ಗಡಿಗಳ ರಕ್ಷಣೆ ಇದೆ. ನಾವು ಭಾರತದವರು ಹೆಮ್ಮೆಯಿಂದ ನಿದ್ದೆ ಮಾಡ್ತಿದ್ದೀವಿ, ಸಂತೋಷದಿಂದ ಶಾಂತಿಯಿಂದ ನಿದ್ದೆ ಮಾಡ್ತಿದ್ದೀವಿ. ಅದಕ್ಕೆ ಮೋದಿಜಿಯವರು ಎಷ್ಟು ಕಾರಣನೋ, ಅವ್ರ ನೇತೃತ್ವ ಎಷ್ಟು ಕಾರಣನೋ, ಅದಕ್ಕೆ ಕಾರಣ ನಮ್ಮ ಸೈನಿಕರು. ನಾನು ಅವರಿಗೂ ಸಹ ಈ ಸಂದರ್ಭದಲ್ಲಿ ಅವರು ನಮ್ಮ ಸೈನಿಕರಿದ್ದಾರೆ, ಅವರಿಗೂ ಇದಕ್ಕಾಗಿ ಅಭಿನಂದನೆಗಳು. ಆದ್ರೆ ನೇತೃತ್ವ ಬೇಕಾಗುತ್ತೆ. ಆ ನೇತೃತ್ವವನ್ನು ಮೋದಿಯವರು ಕೊಟ್ಟಿದ್ದಾರೆ. ನಮ್ಮದು ಬಡತನ ರೇಖೆಗಿಂತ 25 ಕೋಟಿ ಜನರನ್ನು ನಾವು ಮೇಲೆತ್ತಿದ್ದೇವೆ. ಉಜ್ವಲ್ ಗ್ಯಾಸ್ ಯೋಜನೆ ಬಂದಿದೆ, JJM ಬಂದಿದೆ, ಹೇಳಿರಲ್ಲ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಂದಿದೆ, ಆಯುಷ್ಮಾನ್ ಕಾರ್ಡ್ ಬಂದಿದೆ, ಕಿಸಾನ್ ಸನ್ಮಾನ್ ಕಾರ್ಡ್ ಬಂದಿದೆ, ಬ್ಯಾಂಕ್ ಖಾತೆಗಳು ತೆರೆದಿದ್ದೀವಿ. ನಾವು ಈ ರೀತಿಯ ಸ್ವಯಂ ಉದ್ಯೋಗಕ್ಕೆ ಬೇಕಾದ ಪ್ರೋತ್ಸಾಹ ಕೊಟ್ಟಿದ್ದೇವೆ. ಸ್ಟಾರ್ಟ್ಅಪ್ಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟಿದ್ದೇವೆ. ಮೊದಲು ಮೊಬೈಲು ವಿದೇಶದಿಂದ ಬರ್ತಿತ್ತು, ಈಗ ಭಾರತದ ಶಕ್ತಿ 12 ವರ್ಷದಲ್ಲಿ ಏನಾಗಿದೆ ಅಂದ್ರೆ ಮೊಬೈಲ್ ನಾವು ಉತ್ಪಾದನೆ ಮಾಡಿ ವಿದೇಶಕ್ಕೆ ಕಳಿಸ್ತಾ ಇದ್ದೇವೆ. ಇದು ಭಾರತದ ಶಕ್ತಿ. ಹೀಗೆ ಪ್ರತಿ ಕ್ಷೇತ್ರದಲ್ಲಿ ನಮ್ಮ ಸಾಧನೆಗಳು ದೊಡ್ಡದಿದೆ. ಬಡತನ ರೇಖೆಯನ್ನ ಸುಧಾರಿಸಿದ್ದೀವಿ. ಇಲ್ಲಿ 5 kg ಅಕ್ಕಿ ನಾವು ಕೊಡ್ತಾ ಇದ್ದಂಥವ್ರು ಮೋದಿಯವರು ಕೊಡ್ತಾ ಇರೋದು 5 kg. ಇದೆಲ್ಲವೂ ನಾನು ಹೇಳ್ತಾ ಹೋದ್ರೆ ಆಗ ಹೇಳಿದ್ರಲ್ಲ ಮುಗಿದೇ ಇರುವಷ್ಟಿದೆ. ಇದ್ರ ಜೊತೆಯಲ್ಲಿ ಆರ್ಥಿಕವಾದ ಶಕ್ತಿ ಜಗತ್ತಿನಲ್ಲಿ 4ನೇ ಶಕ್ತಿ ಆಗಿದ್ದೇವೆ ನಾವು. ಮಹಿಳೆಯರ, ರೈತರ, ಯುವಕರ, ಬಡವರಿಗೆ ಬೇಕಾದಂತ ಎಲ್ಲ ರೀತಿಯ ಸೌಲಭ್ಯಗಳು ಕೊಡೋದ್ರ ಮೂಲಕ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಅವರ ಶಕ್ತಿ ಅದು ಅವರ ಜೀವನಕ್ಕೆ ಮತ್ತು ಸಮಾಜಕ್ಕೆ, ರಾಷ್ಟ್ರಕ್ಕೆ ಅನುಕೂಲ ಆಗುವಂತ ರೀತಿಯಲ್ಲಿ ಆಡಳಿತ ನಡೀತಾ ಇದೆ. ಇದರೆಲ್ಲರ ಒಟ್ಟಾದ ಪರಿಣಾಮ ಇವತ್ತು ಭಾರತ ಜಗತ್ತಿನ ನಾಯಕನಾಗ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಜಗತ್ತಿನಲ್ಲಿ ಏನಾದರೂ ಆಗಲಿ ಮೋದಿಜಿ ಕಹಾಯ ಆಪತ್ ಕೇಳ್ತಾರೆ ಆ ದೇಶದವರು.
ಮೊನ್ನೆ ಇಷ್ಟು ದೊಡ್ಡ ಯುದ್ಧ ಆಯ್ತಲ್ಲ, ಎಲ್ಲರೂ ಹೇಳ್ತಾ ಇದ್ರು ಮೋದಿಜಿ ಆಪ್ ಕುಚ್ ಕರೋ ಅಂತ, ಯುದ್ಧ ನಿಲ್ಲಿಸೋದಕ್ಕೆ ನೀವು ಪ್ರಯತ್ನ ಮಾಡಿ. ಮೋದಿಜಿಯವರ ವಿದೇಶಿ ಒಂದು ನೀತಿಯ ಕಾರಣದಿಂದಾಗಿ ಅವರು ಜಗತ್ತಿನ 20-25 ಆ ದೇಶದ ಉನ್ನತ ಗೌರವವನ್ನು ಆ ದೇಶದವರು ಕೊಟ್ಟರು. ನಮಗೆ ಭಾರತ ರತ್ನ ಎಷ್ಟು ಶ್ರೇಷ್ಠವಾದ್ದು ಹಾಗೆ ಜಗತ್ತಿನ ಬೇರೆ ಬೇರೆ ದೇಶಗಳು ಕೊಟ್ಟರು. ಅರಬ್ ದೇಶಗಳಲ್ಲೇ ಅತಿ ಹೆಚ್ಚು ಕೊಟ್ಟರು ಅವರಿಗೆ. ಆ ದೇಶದ ಉನ್ನತ ದೊರೆಗಳು ಆ ದೇಶದ ಉನ್ನತ ಪದವಿಯನ್ನು ಕೊಟ್ಟರು, ಗೌರವವನ್ನು ಕೊಟ್ಟರು. ಹಾಗಾಗಿ ಅದರಿಂದಾಗಿ ಮಹಾಯುದ್ಧ ನಡೆದು 100 ದೇಶಗಳು ಕಷ್ಟದಲ್ಲಿದ್ದರೂ ನಾವು ಇಷ್ಟೇ ಶಾಂತವಾಗಿ ಇಲ್ಲಿದೆ. ಇದು ನಮ್ಮ ಶಕ್ತಿ 12 ವರ್ಷದ್ದು. ನಾನು ರಸ್ತೆಗಳು, ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣಗಳು, ITIಗಳು, ಮೆಡಿಕಲ್ ಕಾಲೇಜುಗಳು ಇದೆಲ್ಲವೂ ಅದ್ಭುತವಾದ ಒಂದು ಸಾಧನೆಯನ್ನು ಕಂಡಿದೆ ನಮ್ಮ ದೇಶದಲ್ಲಿ. ಚಂದ್ರನ ಮೇಲೆ ನಾವು ಹೋದ್ವಿ, ಹೊಸ ಪಾರ್ಲಿಮೆಂಟ್ ಕಟ್ಟಿದ್ವಿ, ಮಹಿಳೆಯರಿಗೆ 33% ಮೀಸಲಾತಿ ಬಿಲ್ ತಂದ್ವಿ. ನಮ್ಮ ಕಾಂಗ್ರೆಸ್ನವರು ಉಳಿದವರು ಅದಕ್ಕೆ ಬೆಂಬಲ ಕೊಡಲಿಲ್ಲ, ಅದೆಲ್ಲ ನಿಮ್ಗೆ ಗೊತ್ತಿದೆ. ನಮ್ಮ ಬದ್ಧತೆಯ ಪ್ರಯತ್ನವನ್ನು ಪ್ರತಿ ಹಂತದಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ನರೇಂದ್ರ ಮೋದಿಜಿಯವರು 12 ವರ್ಷದ ಮಾತ್ರ ಸಾಧನೆ ಅಲ್ಲ, ಈ ದೇಶವನ್ನು ಜಗತ್ತಿಗೆ ಒಂದು ಅಭಿವೃದ್ಧಿಯಲ್ಲಿ ಮಾದರಿಯಾಗಿ ಮುನ್ನಡೆಸೋದಕ್ಕೆ ಅವರು ಮಾದರಿಯಾಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಗ್ರಾಮದೇವಿಯಲ್ಲಿ ನರೇಂದ್ರ ಮೋದಿಜಿಯವರು ಇನ್ನೂ ಹೆಚ್ಚು ಪ್ರಭಾವಿಯಾಗಿ ಸಮರ್ಥವಾಗಿ ಕೆಲಸ ಮಾಡುವ ಶಕ್ತಿಯನ್ನು ತಾಯಿ ಕೊಡಲಿ ಅಂತ ಪ್ರಾರ್ಥಿಸಿಕೊಂಡು ಪೂಜೆಯನ್ನು ಮಾಡಿದೆ.